ಧರ್ಮಶಾಸ್ತ್ರ ಗ್ರೂಪ್ಸ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಮಗಳೂರಿನ ನರಿಗುಡ್ಡೇನಹಳ್ಳಿಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಅನ್ನದಾನ ನಡೆಯಿತು. ಬೆಳಗ್ಗೆಯಿಂದಲೇ ಅಯ್ಯಪ್ಪ ಸ್ವಾಮಿಯವರಿಗೆ ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ, ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು. ಅನ್ನ ಸಂತರ್ಪಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿ ಪ್ರಸನ್ನರಾದರು. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ನಮ್ಮ ಧರ್ಮಶಾಸ್ತ್ರ 21 ವರ್ಷದಿಂದ ಯಾತ್ರೆ ಮಾಡ್ಕೊಂಡು ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಮುಂದೆ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ನೂರಾರು ಜನ ಸ್ವಾಮಿಗಳು ಯಾತ್ರೆ ಮಾಡಿಕೊಂಡು ಹೋಗಿ ಬರ್ತಾ ಇದ್ದೀವಿ. ಆ ಭಗವಂತನ ಎಲ್ಲರೂ ಇರಲಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಎಲ್ಲರಿಂದಲೂ ಪ್ರಾರ್ಥನೆ ಮಾಡ್ಕೊಂತೀವಿ. ಸ್ವಾಮಿ ಒಂದು 121 ವರ್ಷದಿಂದ ಮಾಲೆ ಹಾಕೊಂಡು ಸಕ್ರಿಯ ಯಾತ್ರೆ ಮಾಡ್ತಾ ಇದ್ದೀವಿ. ಈಗ ಅನ್ನದಾನ ಕಾರ್ಯಕ್ರಮ ಮತ್ತು ದೀಪೋತ್ಸವ ಹಬ್ಬಂ ಪೂಜೆ ಮೂರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ಇದೆ, ಗ್ರಾಮದವರು ಎಲ್ಲ ಸಹಕರಿಸ್ತಾರೆ. ಹಾಗಾಗಿ ಸುಮಾರು 21 ವರ್ಷದಿಂದ ನಡ್ಸ್ಕೊಬರ್ತಾ ಇದ್ದೀವಿ. ಧರ್ಮಶಾಸ್ತ್ರ ನರಗುಂಡಹಳ್ಳಿ ಇವತ್ತಿನ ಧರ್ಮಶಾಸ್ತ್ರ ಗ್ರೂಪ್ ನರಗುಂಡಹಳ್ಳಿಯಿಂದ ಸುಮಾರು 4,000 ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದೀವಿ. ಎಲ್ಲ ಗ್ರಾಮಸ್ಥರು ಸಾಕ್ಷಿದ್ದಾರೆ, ಎಲ್ಲ ಧರ್ಮಶಾಸ್ತ್ರ ಗ್ರೂಪ್ ಮಾಲಾಧಾರಿಗಳು ಸಾಕ್ಷಿದ್ದಾರೆ. 3 ದಿನ ಕಾರ್ಯಕ್ರಮ ಇರುತ್ತೆ. ದೀಪೋತ್ಸವ, ಅನ್ನದಾನ, ಅಪಂಕ್ತಿ ಪೂಜೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಸ್ವಾಮಿಯ ಕೃಪೆಗೆ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಧರ್ಮಶಾಸ್ತ್ರ ಗ್ರೂಪ್ ನರಗುಂಡಹಳ್ಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಯುವಕರ ಬಳಗದ ವತಿಯಿಂದ ಸುಮಾರು 22 ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಾಲಾಧಾರಣೆ ಮಾಡಿಕೊಂಡು ಪ್ರತಿ ವರ್ಷ ಶಬರಿಮಲೆ ಯಾತ್ರೆ ಮಾಡಿಕೊಂಡು ಸುಮಾರು 100 ಜನ ಸ್ವಾಮಿಗಳು ಇವತ್ತು ಇಲ್ಲಿ ಮಾಲೆಯನ್ನು ಧರಿಸಿಕೊಂಡು ಯಾತ್ರೆಯನ್ನು ಕೈಗೊಳ್ತೀವಿ. ಇದು ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷದಂತೆ ಅದ್ದೂರಿಯಾಗಿ ಭಗವಂತನ ಪ್ರೇರಣೆಯಂತೆ ಭಗವಂತನ ಸೇವೆ ನಡೀತಾ ಇದೆ. ಅನ್ನ ಸಂತರ್ಪಣೆ ಇರ್ಬೋದು, ದೀಪೋತ್ಸವ ಕಾರ್ಯಕ್ರಮ ಇರ್ಬೋದು, ಹವನ ಸೇವೆ ಇರ್ಬೋದು, ಹಾಗೂ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಭಕ್ತಾದಿಗಳಿಗೆ ಬೇಕಾಗುವಂತಹ ಪ್ರಸಾದ ವಿತರಣೆ ಇರ್ಬೋದು. ಬೆಳಗಿನ ಜಾವ 4 ರಿಂದ 5 ಗಂಟೆಗೆ ಪ್ರತಿನಿತ್ಯ ಅಭಿಷೇಕ ಪೂಜೆ ಇರುತ್ತದೆ. ಅಭಿಷೇಕ ಪೂಜೆಯ ನಂತರ ಪ್ರಸಾದ ವಿತರಣೆ ಎಲ್ಲ ರೀತಿಯಲ್ಲೂ ಭಗವಂತನ ಪ್ರೇರಣೆಯಂತೆ ನಡೀತಾ ಇದೆ. ಇಲ್ಲಿ ಭಗವಂತನ ಶಕ್ತಿ ಅಪಾರವಾಗಿದೆ. ಚಿಕ್ಕಮಗಳೂರಿನಲ್ಲಿ ಬೋಳರಾಮೇಶ್ವರ ದೇವಸ್ಥಾನ ಹೊರತುಪಡಿಸಿ ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲಾ ಶ್ರೀ ಧರ್ಮಶಾಸ್ತ್ರ ದಿವ್ಯ ದರ್ಶನಕ್ಕಾಗಿ ಸಮಸ್ತ ಭಕ್ತಾದಿಗಳು ಶ್ರೀ ಸನ್ನಿಧಿಗೆ ಆಗಮಿಸಿರುವ ಸಮಸ್ತ ಭಕ್ತಾದಿಗಳಲ್ಲಿ ಪ್ರಾರ್ಥಿಸುತ್ತೇವೆ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಕರ್ನಾಟಕ ಚಿಕ್ಕಮಗಳೂರು ವಿಜಯಪುರದಿಂದ ಭಗವಂತರ ದಿವ್ಯ ದರ್ಶನಕ್ಕಾಗಿ ಆಗಮಿಸಿರುವ ದಿನೇಶ್ ಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ ತಾವುಗಳು ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸನ್ನಿಧಾನದ ಮಾಹಿತಿ ಕಚೇರಿಗೆ ಆಗಮಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ ತಮಗಾಗಿ ಸನ್ನಿಧಾನದ ಮಾಹಿತಿ ಕಚೇರಿಯ ಬಳಿ ಬಹಳ ಸಮಯದಿಂದ ಕಾದಿರುತ್ತಾರೆ. ಅವ್ರ ಹತ್ರನೇ ನಾನು ಮಾಲೆ ಹಾಕಿಸ್ಕೊಂಡಿದ್ದು 1991ರಲ್ಲಿ ಮಾಲೆ ಹಾಕಿ 78 ದಿನ ವ್ರತ ಮಾಡಿ ಬೋಳರಾಮೇಶ್ವರ ದೇವಸ್ಥಾನದ ಅಯ್ಯಪ್ಪನ ಅನ್ನದಾನನ ಮುಗಿಸ್ಕೊಂಡು ನಾನು ಟ್ರೈನಲ್ಲಿ ಹೋದೆ.
ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾನು ಈ ಭಗವಂತನ ಹತ್ರ ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಸೇವೆ ಮಾಡಬೇಕು. ಕಾರಣ ಏನಂದರೆ ನಾವು ತಿನ್ನಕ್ಕೆ ಅನ್ನ ಇಲ್ದಲೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರಿಂದ ನಾವು ಕಾಲಕ್ರಮೇಣ ಸುಮಾರು ಒಂದು 6-7 ವರ್ಷದ ನಂತರ ನಾವು 100 ಜನಕ್ಕೆ ಅನ್ನದಾನ ಮಾಡುವಂಥ ಭಾಗ್ಯನ ಆ ಭಗವಂತ ಕೊಟ್ಟಿದ್ದರಿಂದ, ಅನ್ನದಾನ ಪ್ರಭು ನಮಗೆ ತಿನ್ನಕ್ಕೆ ಅನ್ನ ಇರಲಿಲ್ಲ, 4 ಜನಕ್ಕೆ ಅನ್ನ ಹಾಕೋ ಭಾಗ್ಯ ಕೊಟ್ಟಿದ್ದಾನೆ ಅಂತೇಳಿ ನನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಿಲ್ಲಿಸಿ ಪಬ್ಲಿಸಿಟಿ ಆಫೀಸಿಗೆ ಹೋಗಿ ಕೇಳಿದಾಗ ಅಲ್ಲಿ ಬೈಜು ಸರ್ ಅಂತ ಒಬ್ಬರು ಸ್ಪೆಷಲ್ ಆಫೀಸರ್ ಇದ್ದರು. ಆವಾಗ ಕನ್ನಡದಲ್ಲಿ ಅನೌನ್ಸ್ ಮಾಡ್ತಾರೆ ಅಂತೇಳಿ ಹೇಳಿದಾಗ ಅವರಿಗೆ ಅತ್ಯವಶ್ಯಕತೆ ಇದೆ ಕಳಿಸಿ ಅಂತ ಹೇಳಿದಾಗ ನನಗೆ ಅವಾಗ ಮೈಕು ಮುಟ್ಟಿನೂ ಅನುಭವ ಇರಲಿಲ್ಲ. ನನಗೆ ಮೈಕು ಅಂದರೆ ಮುಟ್ಟಿ ಆಮೇಲೆ ವೈಬ್ರೇಟಿಂಗ್ ಇತ್ತು. ಅವಾಗ ಅವ್ರು ಹೇಳೋರು, ನಾನು ಭಾಳ ವರ್ಷದಿಂದ ಸೇವೆ ಮಾಡೋಕ್ಕೆ ಬರ್ತಾ ಇದ್ದೀನಿ, ನೀವು ಯಾವುದೇ ವಸ್ತುಗಳು ಕಳೆದ್ರೂ ಸಮೇತ ಯಾರಿಗೂ ಹೇಳೋದು ಬೇಡ, ಸಿಕ್ಕಿದ ವಸ್ತುನ ಮುಟ್ಟಬಾರ್ದು, ನಾನು ನನ್ನ ಮರ್ಯಾದೆನ ಕಳಿಬಾರ್ದು, ನಿಮಗೆ ನನ್ನ ಮೇಲೆ ಅಭಿಮಾನದಿಂದ ನಾನು ನಿಮ್ಮನ್ನು ಸೇವೆಗೆ ಬಿಟ್ಟು ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ಕನ್ನಡ ತಗೊಂಡೆ, ತೆಲುಗು ತಗೊಂಡೆ, ಮಲಯಾಳಂ ತಗೊಂಡೆ, ಹಿಂದಿ ಎಲ್ಲ ಭಾಷೆನೂ ತಗೊಂಡು ಇವತ್ತು ನಾನು ಸುಮಾರು ಶಬರಿಮಲೆಯಲ್ಲಿ ನಿರಂತರವಾಗಿ 25 ವರ್ಷ ಕಂಟಿನ್ಯೂ ಸೇವೆ ಮಾಡಿದ್ದೀನಿ. ಅಲ್ಲಿ ಎಲ್ಲ ಭಾಷೆನೂ ಮಾಡಿಕೊಂಡು ಇವತ್ತು ನನಗೆ 19 ವರ್ಷ ಪಂಪದಲ್ಲಿದ್ದೆ, 4 ವರ್ಷ ನಿಲಕಲ್ ಈಶ್ವರನ್ ಇದರಲ್ಲಿದ್ದೆ. ಇವಾಗ 4 ವರ್ಷದಿಂದ ಸನ್ನಿಧಾನದಲ್ಲೇ ಅನೌನ್ಸ್ಮೆಂಟ್ ಆಫೀಸಲ್ಲಿದ್ದೀನಿ. ಕನ್ನಡದಿಂದ ಹಿಡಿದು ಎಲ್ಲ ಭಾಷೆ ನನಗೆ ಪ್ರಾಥಮವಾಗಿ ನನಗೆ ಕರ್ನಾಟಕದಿಂದ ನಾನು ಸೆಲೆಕ್ಟ್ ಆಗಿ ಹೋಗಿರೋದ್ರಿಂದ ಕನ್ನಡದಲ್ಲೇ ಮೊದಲನೇ ಆದ್ಯತೆ. ರಾಜ್ಯದ ಜನತೆ ಅಲ್ಲಿ ಬರುವಾಗ ಅವರಿಗೆ ಯಾವುದೇ ರೀತಿ ಮಾಹಿತಿಯಲ್ಲಿ ಕೊರತೆ ಉಂಟಾಗಬಾರದು, ಅವರಿಗೆ ಯಾವುದೇ ರೀತಿಯಲ್ಲಿ ಶಬರಿಮಲೆಗೆ ಬಂದಾಗ ಅವ್ರಿಗೆ ಕಷ್ಟ ಕೊಡಬಾರದು ಅಂತೇಳಿ ನಾನು ವಾಲಂಟ್ರಿಯಾಗಿ ಇವತ್ತು ಕನ್ನಡ ಮತ್ತು ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷನ್ನು ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ.